ಪ್ರಥಮ PUC ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಬೋಳೇಶಂಕರ ನಾಟಕದಲ್ಲಿ ಹೇಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳಬಹುದು ಎಂಬುದನ್ನು ಈ ತರಗತಿಯಲ್ಲಿ ನಾವು ನೋಡೋಣ. ಪ್ರಶ್ನೆ 1. ಬೋಳೇಶಂಕರನ ಊರು ಯಾವುದು? ಶಿವಾಪುರ, ಶಿಕಾರಿಪುರ, ಸೋಮಾಪುರ, ಕಪಿಲವಸ್ತು. ಸರಿಯಾದ ಉತ್ತರ ಶಿವಾಪುರ. ಪ್ರಶ್ನೆ 2. ಬೋಳೇಶಂಕರನ ಅಣ್ಣ ಅತ್ತಿಗೆಯರಿಗೆ ಉಂಟಾದ ಆಸೆ ಯಾವುದು? ಕುಣಿದಾಡುವ, ಬೆಟ್ಟದ ನೆತ್ತಿಯಿಂದ ನೆಗೆಯುವ, ಬೋಳೇಶಂಕರನ ಮನೆಯ ಮೇಲೆ ಚಕ್ಕುಲಿ ಕೋಡುಬಳೆ ತಿನ್ನುವ. ಸರಿಯಾದ ಉತ್ತರ ಬೆಟ್ಟದ ನೆತ್ತಿಯಿಂದ ನೆಗೆಯುವ. ಪ್ರಶ್ನೆ 3. ಪಿಶಾಚಿಗಳು ಮನುಷ್ಯರನ್ನು ಯಾವುದರ ಮೂಲಕ ಪ್ರವೇಶಿಸುತ್ತವೆ? ದೇಹದ, ಕತ್ತಲೆಯ, ಮನಸ್ಸಿನ, ದೌರ್ಬಲ್ಯದ. ಸರಿಯಾದ ಉತ್ತರ ದೌರ್ಬಲ್ಯದ ಮೂಲಕ. ಪ್ರಶ್ನೆ 4. ಬದುಕಿನ ಬಗ್ಗೆ ಅವನಿಗೆ ಒಂದೂ ತಕರಾರಿಲ್ಲ ಎಂದು ಪಿಶಾಚಿಯು ಯಾರ ಬಗ್ಗೆ ಹೇಳುತ್ತದೆ? ಬೋಳೇಶಂಕರ, ಸರ್ದಾರ ಸೋಮಣ್ಣ, ಸಾವುಕಾರ ಕಾಮಣ್ಣ, ಕೋಡಂಗಿ. ಸರಿಯಾದ ಉತ್ತರ ಬೋಳೇಶಂಕರ. ಪ್ರಶ್ನೆ 5. ಪಿಶಾಚಿಗಳು ಯಾರ ಹೆಸರು ಕೇಳಿದರೆ ಹೆದರುತ್ತವೆ? ಬೋಳೇಶಂಕರನ, ಶಿವನ, ಸೈತಾನನ, ಕೋಡಂಗಿಯ. ಸರಿಯಾದ ಉತ್ತರ ಶಿವನ. ಪ್ರಶ್ನೆ 6. ಬೋಳೇಶಂಕರನ ಹೊಟ್ಟೆ ನೋವು ಯಾವುದರಿಂದ ಮಾಯವಾಯಿತು? ಮಾತ್ರೆ, ಪಾನಕ, ಬೇರು, ರೊಟ್ಟಿ. ಸರಿಯಾದ ಉತ್ತರ ಬೇರು. ಪ್ರಶ್ನೆ 7. ಬೋಳೇಶಂಕರ ಎಲ್ಲಿ ಕುಳಿತು ಊಟ ಮಾಡಬೇಕೆಂದು ಅವನ ಅತ್ತಿಗೆ ಹೇಳುತ್ತಾಳೆ? ದನದ ಕೊಟ್ಟಿಗೆ, ಅಡುಗೆ ಕೋಣೆ, ಹೊಲದಲ್ಲಿ, ಅರಮನೆಯಲ್ಲಿ. ಸರಿಯಾದ ಉತ್ತರ ದನದ ಕೊಟ್ಟಿಗೆ. ಪ್ರಶ್ನೆ 8. ಬೋಳೇಶಂಕರನಿಂದ ಬೇರು ಕಿತ್ತುಕೊಳ್ಳಲು ಪಿಶಾಚಿ ಯಾವ ವೇಷದಲ್ಲಿ ಬರುತ್ತದೆ? ಯುವತಿ, ಸೈನಿಕ, ಸೇನಾಧಿಪತಿ, ಮುದುಕಿ. ಸರಿಯಾದ ಉತ್ತರ ಮುದುಕಿ. ಪ್ರಶ್ನೆ 9. ರಾಜಕುಮಾರಿಗೆ ಬಂದ ರೋಗ ಯಾವುದು? ಹೊಟ್ಟೆ ನೋವು, ಕಾಲು ನೋವು, ಜ್ವರ, ತಲೆನೋವು. ಸರಿಯಾದ ಉತ್ತರ ಹೊಟ್ಟೆ ನೋವು. ಪ್ರಶ್ನೆ 10. ಹುಡುಗಿಯರ ಹಾಡಿಗೆ ಬೋಳೇಶಂಕರ ಬಹುಮಾನವಾಗಿ ಏನನ್ನು ಕೊಡುವನು? ಜೋಳ, ಹುಲ್ಲಿನ ಕಡ್ಡಿ, ಚಿನ್ನದ ನಾಣ್ಯ, ವಜ್ರದ ಓಲೆ. ಸರಿಯಾದ ಉತ್ತರ ಚಿನ್ನದ ನಾಣ್ಯ. ಪ್ರಶ್ನೆ 11. ಸೈನಿಕರು ಯಾವುದಕ್ಕೆ ಜಯವಾಗಲಿ ಎಂದು ಹಾಡಿದರು? ಸೈತಾನನಿಗೆ, ಶಿವಪುರಕ್ಕೆ, ಸಿಟಿಗೆ, ಕೋವಿಗೆ. ಸರಿಯಾದ ಉತ್ತರ ಕೋವಿಗೆ. ಪ್ರಶ್ನೆ 12. ಕತ್ತಲೆಯ ನಿಜ ಜನಕ ಯಾರು? ಸೈತಾನ, ಬೋಳೇಶಂಕರ, ಪಿಶಾಚಿ, ಮಂತ್ರಿ. ಸರಿಯಾದ ಉತ್ತರ ಸೈತಾನ. ಅಣ್ಣಂದಿರಿಗೆ ಯಾವ ರೋಗ ಹಿಡಿದಿದೆ ಎಂದು ಬೋಳೇಶಂಕರ ಹೇಳುತ್ತಾನೆ? ಆಸ್ತಿಯ ರೋಗ, ಹೊಟ್ಟೆ ನೋವು, ಅತಿಯಾಸೆ, ಹಣದ ರೋಗ. ಸರಿಯಾದ ಉತ್ತರ ಅತಿಯಾಸೆಯ ರೋಗ. ಹೀಗೆ ಬೋಳೇಶಂಕರ ನಾಟಕದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಕೇಳುವುದಕ್ಕೆ ಸಾಧ್ಯತೆ ಇದೆ.